ನಿಮ್ಮ ವೀಕ್ಷಕರು ನೋಡಲಿ ನೀರು ತೋರಿಸ್ಬಿಡಿ ಸರ್ 24 hours ವಾಟರ್ ಇದೆ. ಈಗ ನೋಡಿ ಇದು 100 ಫೀಟು ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಡ್ ಇದು. ಸೊ ಸೈಟ್ ವಿಸಿಟ್ ಫ್ರೀ ಸೈಟ್ ವಿಸಿಟ್ ಇದೆ ನಮ್ಮ ಕಂಪ್ನಿ ಕಡೆಯಿಂದ. ರಾಜ್ ಪ್ರಾಪರ್ಟಿ ಗ್ರಾಹಕರು ನೋಡ್ಕೊಂಡು ಬಂದರೆ ಅವ್ರಿಗೆ ಒಂದು 1 ಲಕ್ಷ ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸಿನಿಮಾ ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ವೀಕ್ಷಕರಿಗೆಲ್ಲ ನಮಸ್ಕಾರ. ರಾಜ್ ಪ್ರಾಪರ್ಟಿಯ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಮತ್ತೊಂದು ಪ್ರಾಪರ್ಟಿ ಇನ್ಫಾರ್ಮೇಷನ್ ನಿಮ್ಮ ಜೊತೆ. ನಾನು ಇವಾಗ ಎಲ್ಲಿದ್ದೀನಿ ಅಂತಂದರೆ ಆದಿತ್ಯ ಟೌನ್ಶಿಪ್ ಪ್ರಮೋಟರ್ಸ್. ಲಾಸ್ಟ್ ಟೈಮ್ ನಾನು ನಿಮಗೆ ತೋರಿಸಿದ್ದೆ ಕೆಂಗೇರ್ಲಿ ಇರೋವಂಥ ಲೇಔಟ್ ಆಗಿತ್ತು. ಸೊ ಅವ್ರದ್ದು ಇನ್ನೊಂದು ಪ್ರಾಜೆಕ್ಟ್ ಆಗಿರೋವಂಥ ನೆಲಮಂಗಲದಲ್ಲಿ ಆ ಲೇಔಟ್ನ ನಾನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡೋಕ್ಕೆ ಅಂತ ಬಂದಿದ್ದೀನಿ. ಸೊ ಈ ಲೇಔಟ್ ಹೇಗಿದೆ, ಈ ಅಮ್ಯುನಿಟೀಸ್ ಬಗ್ಗೆ ಆಗಿರ್ಬೋದು, ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ, ಸೊ ಇದರ ಪ್ರತಿಯೊಂದು ಡೀಟೇಲ್ಸ್ನ ನಮಗೆ ಸರ್ ತಿಳಿಸ್ಕೊಡ್ತಾರೆ. ಸರ್ ನಮ್ಮ ಜೊತೆ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀವಿ? ಆರಾಮ ಸರ್, ನೀವು? ಆರಾಮ್ ಸರ್ ಲಾಸ್ಟ್ ಟೈಮು ಕೆಂಗೇರಿ ಹತ್ರ ಒಂದು ಪ್ರಾಜೆಕ್ಟ್ ಮಾಡಿದ್ರಾ? ನೀವು ಮಾಡಿದ್ದೀರಿ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಅದು ಕ್ಲೋಸಿಂಗು ಆಗಿತ್ತು, ತುಂಬ ಗ್ರಾಹಕರು ವೀಕ್ಷಣೆಗೂ ಬಂದಿದ್ದರು, ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಮತ್ತು ನಿಮ್ಗೆ ಇನ್ನೊಂದು ನಾವು ಹೇಳಿದಂಗೆ ಡಿಸ್ಕೌಂಟು ಕೊಟ್ಟಿದ್ದೀವಿ ನಿಮ್ಮ ಗ್ರಾಹಕರಿಗೆ. ತುಂಬ ಖುಷಿಯಾಗಿ ಹೋಗಿದ್ದಾರೆ, ತಗೊಂಡಿದ್ದಾರೆ ಸೈಟ್ಸು. ಓಕೆ ಓಕೆ ಸರ್, ಇದು ನೆಲಮಂಗಲದಲ್ಲಿ ಮಾಡಿದ್ದೀರಾ ಪ್ರಾಜೆಕ್ಟು? ಎಕ್ಸಾಕ್ಟ್ಲಿ ಒಂದ್ಸಲಿ ಲೊಕೇಶನ್ ಯಾವ ಕಡೆ ಬರುತ್ತೆ ಸರ್? ಲೊಕೇಶನ್ ಬಂದ್ಬಿಟ್ಟು ನೆಲಮಂಗಲ ಟೌನ್ ಬರುತ್ತೆ. ಇದು ನೆಲಮಂಗಲ ಟೌನ್ ಬೆತ್ತನಗೆರೆ ವಿಲೇಜ್ ಅಂತ ಬರುತ್ತೆ. 10 ಎಕರೆಯಲ್ಲಿ BMRD ಅಪ್ರೂವ್ ಮಾಡಿದ್ದೀವಿ. 10 ಎಕರೆಯಲ್ಲಿ ಮಾಡಿದ್ದೀವಿ, ಫುಲ್ಲಿ ಡೆವಲಪ್ಡ್. ಅಂದರೆ ಈಗ ನೋಡಿ ಇದು 100 ಫೀಟು ಆಲ್ರೆಡಿ ಎಕ್ಸಿಸ್ಟಿಂಗ್ ರೋಡ್ ಇದು. ಅಂದರೆ ಗೌರ್ಮೆಂಟ್ ವೈಡ್ ರೋಡ್ ಮಾಡ್ತಾ ಇದ್ದಾರೆ. 100 ಫೀಟ್ ರೋಡ್, 100 ಫೀಟ್ ರೋಡ್ ಅಂದರೆ ನೆಲಮಂಗಲ ಟೌನ್ ಕನೆಕ್ಟ್ ಆಗುತ್ತೆ ನಿಮಗೆ. ಟೌನ್ಗೂ ಇದೇ ಕನೆಕ್ಟ್ ಆಗುತ್ತೆ. ಹೌದು, ಟೌನ್ ಕಿಲೋಮೀಟರ್ ಆಗುತ್ತೆ ಸರ್? ಸೊ ಟೌನಿಂದ ಎಕ್ಸಾಕ್ಟ್ಲಿ ನೆಲಮಂಗಲ ಬಸ್ ಸ್ಟಾಪಿಂದ 1.5 ಕಿಲೋಮೀಟರ್ ಆಗುತ್ತೆ ನಿಮಗೆ. 1.5 ಕಿಲೋಮೀಟರ್? ಹೌದು, 1.5 ಕಿಲೋಮೀಟರ್ ನಡ್ಕೊಂಡೇ ಬರ್ಬೋದಾ? ಬರ್ಬೋದು, ಏನೊಂದು 15-20 ನಿಮಿಷ ತಗೊಳುತ್ತೆ. ಗಾಡಿ ಇದ್ರೆ ಇನ್ನೂ ಗಾಡಿ ಇದ್ದು ಸೂಪರ್ ಬೇಗ ರೀಚ್ ಆಗ್ಬೋದು. ಹೌದು, ನಂಬರ್ ಆಫ್ ಒಂದು 200 ಸೈಟ್ಸ್ ಇದೆ ಸರ್. ಅದರಲ್ಲಿ ಇವಾಗ ಒಂದು 40-45% ಸೈಟ್ಸ್ ಸಿಗುತ್ತೆ. ಮಿಕ್ಕಿದ ಆಲ್ಮೋಸ್ಟ್ ಸ್ವಲ್ಪ ಕ್ಲೋಸ್ ಆಗಿದೆ. ಲಾಂಚಿಂಗ್ ಟೈಮಲ್ಲೇ ಕ್ಲೋಸ್ ಆಗಿದೆ. ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ತುಂಬ ಜನ ಇದಾರಲ್ವಾ, ಸೊ ಅವರೇ ಬಂದು ಆಲ್ಮೋಸ್ಟ್ ತಗೊಂಡಿದ್ದಾರೆ. ರಿಜಿಸ್ಟ್ರೇಷನ್ ಯಾರಾದ್ರೂ ಮಾಡ್ಕೊಂಡಿದ್ದಾರೆ? ಆಲ್ಮೋಸ್ಟ್ ಆಗಿದೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಹೌದು, ಅಗ್ರಿಮೆಂಟ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಹೌದು, ಇನ್ನು 45% ಮಾತ್ರ ಅವೈಲೇಬಲ್ ಇದೆ, ಮಿಕ್ಕಿದ ಆಲ್ಮೋಸ್ಟ್ ಆಗೋಗಿದೆ. ಸರ್ ಇದು ಡಾಕ್ಯುಮೆಂಟ್ಸ್ ಅನ್ನೋದಾದ್ರೆ ಯಾವ್ದು ಬರುತ್ತೆ ಸರ್? ಇದು BMRD ಅಪ್ರೂವ್ಡ್ ಬಂದ್ಬಿಟ್ಟು ನೆಲಮಂಗಲ ಪ್ಲಾನಿಂಗ್ ಅಥಾರಿಟಿ ಇಂದನೂ ಅಪ್ರೂವ್ಡ್ ಆಗಿದೆ. BMRD ಖಾತಾ ಬಂದಿದೆ. ಹೌದು, ಖಾತಾ ಡಿಜಿಟಲ್ ಖಾತಾನೂ ಇದೆ. ಸರ್ ಡೈಮೆನ್ಷನ್ ಅಂತ ಬಂದರೆ ಏನು? 30-40 ಇದೆ, 30-50 ಇದೆ, 46 ಇದೆ. ಲಿಮಿಟೆಡ್ ಕಾರ್ನರ್ ಸೈಟ್ಸ್ ಇದೆ. 20-30 ಬೇಕು ಅಂದರೆ 20-30 ಇದರಲ್ಲಿಲ್ಲ, ಕೆಲವೊಂದು ಸೈಟ್ಗಳು ಬರ್ತವೆ. ಈಗ ಒಂದು ಕಾರ್ನರ್ ಸ್ವಲ್ಪ ಹೆಚ್ಚಿಗೆ ಸ್ಕಾರ್ಪಿಟ್ ಅಂಥದ್ದು ಸಿಗ್ತವೆ. ಹೌದು. ಓಕೆ ಸರ್, ಹಿಂದ್ಗಡೆ ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇದ್ದೀವಿ. ಸರ್ ಇದು ನೋಡಿ, ಇದು ವಾಟರ್, ಹೌದು, ಇದು ವಾಟರ್ ಟ್ಯಾಂಕ್. ಇದು 2 ಲಕ್ಷ ಕೆಪಾಸಿಟಿ ಇರೋದು. ಅದ್ರ ಹಿಂದ್ಗಡೆ ಕಾಣ್ತಿದೆಯಲ್ಲ ನಿಮಗೆ, ಅದು ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್, ಅದು ಹೌಸಿಂಗ್ ಅವ್ರದ್ದು. ಕೆಲಸ ನಡೀತಾ ಇದೆ. ನೆಕ್ಸ್ಟ್ ಇಯರ್ ಮೂವಿಂಗ್ ಕೊಡ್ತಾರೆ. ಇವಾಗ ಅಪಾರ್ಟ್ಮೆಂಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಈಗ ಕಮರ್ಷಿಯಲ್ ಎಲ್ಲ ಅಂಗಡಿಗಳು, ಶಾಪಿಂಗ್ ಮಾಲ್ಗಳು ಎಲ್ಲ ಬರ್ತವೆ. ನಿಯರ್ ಬೈ ಎಲ್ಲ ಸಿಗ್ತವೆ. ಹೌದು, ಈಗ ನೆಲಮಂಗಲದಲ್ಲಿ ಎಲ್ಲ ಇದೆ ಸರ್. ಸಬ್ ರಿಜಿಸ್ಟರ್ ಆಫೀಸ್ ರೋಡಲ್ಲಿ ಹೋಯ್ತು ಅಂದ್ರೆ ನಿಮಗೆ ಮಾಲ್ ಆಗಲಿ, ಶಾಪಿಂಗ್ ಆಗಲಿ. ಬಸ್ ಸ್ಟಾಪ್ ರೋಡ್ ಇಂದ ಬರ್ಬೇಕಲ್ವಾ? ಈ ಕಡೆಯಿಂದ ಬಂದ್ರೆ ಬಸ್ ಸ್ಟಾಪ್ ರೋಡ್. ಹೌದು, ನೆಲಮಂಗಲ ಟೌನ್ ಸಿಟಿ ಒಳಗಡೆ ರೋಡ್. ಸಿಟಿ ಒಳಗಡೆ. ಹೌದು. ಓಕೆ, ಅದು ಯಾವ MG ರೋಡ್ ಅಂತ? MG ರೋಡ್ ಇಂದ ನೀವು ಬಂದ್ರೆ ಸ್ಟ್ರೈಟ್ ಒಂದೇ ರೋಡ್ ಇದು. ಲೇಔಟ್ ಕನೆಕ್ಟ್ ಆಗುತ್ತೆ. ಸರ್ ಈ ರೋಡಲ್ಲಿ ಏನು ಡೈಮೆನ್ಷನ್ ಬರುತ್ತೆ ಸರ್? ಈಗ ಮೈನ್ ರೋಡ್ ನೋಡಿದಿರಿ, 100 ಫೀಟ್ ರೋಡ್ ಕನ್ವರ್ಟೆಡ್ ಕೊಡ್ತಾ ಇದೀವಿ. ಇನ್ನೊಂದು 40 ಫೀಟ್ ರೋಡ್ ಇದೆ. ಸಬ್ ರೋಡ್ಗಳೆಲ್ಲ 30 ಫೀಟ್ ಕೊಟ್ಟಿದ್ದೀವಿ. ಇದು 30 ಫೀಟ್ ಕೊಟ್ಟಿದ್ದೀವಿ. ಇದು ಟ್ರೀ ಗಾರ್ಡ್ಸ್ ಹಾಕಿದ್ದೀವಿ ನಿಮಗೆ. ಎಲ್ಲ ಚೆನ್ನಾಗಿ ಇಷ್ಟ ಆಯ್ತು ಸರ್ ನನಗೆ. ಎಲ್ಲ ಗ್ರೀನರ್ ಹಾಕಿದ್ದೀವಿ. ಗಾಳಿ ಬೆಳಕಿಗೆಲ್ಲ ಏನು ತೊಂದರೆನೇ ಇಲ್ಲ ಆರಾಮ್. ಈ ಸ್ಟ್ರೀಟ್ ಲೈಟ್ಗಳು ನೋಡ್ತಿರ್ಬೋದು, ಎಲ್ಲ ಕನೆಕ್ಷನ್ ಕೊಟ್ಟಿದ್ದೀರಲ್ಲ? ಹೌದು. ಎಲ್ಲ ಸೈಟ್, ಎಲ್ಲ ರೋಡ್ಗೂ ಲೈನ್ ಕರೆಂಟ್ ಇದೆ, ಸ್ಟ್ರೀಟ್ ಲೈಟ್ಸ್ ಇದೆ. ಅಲ್ಲಿ ಟ್ರಾನ್ಸ್ಫಾರ್ಮು ಕಾಣ್ಬೋದು ನಿಮಗೆ. ಅಲ್ಲೊಂದಿದೆ, ಎಂಟ್ರೆನ್ಸ್ ಅಲ್ಲೊಂದಿದೆ. ಟ್ರಾನ್ಸ್ಫಾರ್ಮು ಬಂದಿದೆ. ಎವ್ರಿಥಿಂಗ್ಸ್ ರೆಡಿ ಇದೆ ಸರ್. ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಆದರೂ ಮಾಡ್ಬೋದು, ಇಮಿಡಿಯೇಟ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಮಾಡಿ ಮನೆನೂ ಕಟ್ಟಿ ವಾಸನೂ ಇರ್ಬೋದು. ಎಲ್ಲ ಫೆಸಿಲಿಟಿ ಎಲ್ಲ ಇದಾವೆ ಸರ್. ಹೌದು, ವಾಟರ್ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಸುತ್ತಮುತ್ತ ನೋಡ್ತಿರ್ಬೋದು, ಗ್ರೀನರ್ ಆಗಿರ್ಬೋದು. ಕಾಂಪೌಂಡ್ ಫೆಸಿಲಿಟಿ ಅಂತೂ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ. ಸೆಕ್ಯೂರ್ಡ್. ಹೌದು, ಯಾರೋ ಗೊತ್ತಿಲ್ಲದವರು ಬರೋ ಅಂತ ಸೆಕ್ಯೂರಿಟಿ ಇದ್ದಾರೆ. ಸೆಕ್ಯೂರಿಟಿ ಇರುತ್ತಲ್ಲ? ಹೌದು, ಸೆಕ್ಯೂರಿಟಿ ಇದೆ. ಸೈಟ್ ಆಫೀಸ್ ಇದೆ ನೋಡಿ, ಅಲ್ಲಿ ಸೈಟ್ ಆಫೀಸ್ ಇದೆ, ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ. ಅಲ್ಲೂ ತೋರಿಸೋಣ ಆಮೇಲೆ ಅಲ್ವಾ? ಸರ್ ಇದು ನಿಮ್ದು ಆಫೀಸ್ ಏನು ಬರುತ್ತೆ ಸರ್?
ಸರ್ ನಮ್ಮ ಆಫೀಸ್ ಬಂದುಬಿಟ್ಟು ವಿಜಯನಗರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಮೆಟ್ರೋ ಸ್ಟೇಷನ್ ಪಕ್ಕನೇ 8th ಮೈನಲ್ಲಿ ಇದೆ ನಮ್ಮದು ಆದಿತ್ಯ ಟೌನ್ಶಿಪ್ ಪ್ರಮೋಟರ್ಸ್ ಅಂತ. ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆಯಾ? ಹೌದು, ವಾಕಬಲ್ ಬಸ್ ಸ್ಟಾಪ್ ಇದೆ, ಮೇನ್ ಬಸ್ ಸ್ಟಾಪ್ ಹಿಂಭಾಗದಲ್ಲಿದೆ. ಮೆಟ್ರೋದಿಂದ ನಿಮ್ಮೊಂದು 5 minutes ವಾಕೇಬಲ್ ಡಿಸ್ಟೆನ್ಸಲ್ಲಿ ಇದೆ. ಹೌದು. ಇದು ವಾಟರ್ ಕನೆಕ್ಷನ್ ಎಲ್ಲ ಹೇಗೆ ಸರ್? ವಾಟರ್ ನೋಡಿ ಸರ್, ಇಲ್ಲಿ ಒಂದು ಡ್ರೈನೇಜ್ ಕಲೆಕ್ಷನ್ ಇದೆ, ಒಂದು ಎಲೆಕ್ಟ್ರಿಕ್ ಕಲೆಕ್ಷನ್ ಇದೆ, ಮತ್ತು ಇದೊಂದು ಯಾವ ಲೇಔಟಲ್ಲಿ ಕೊಡಲ್ಲ ನಿಮಗೆ ಈ ಫೆಸಿಲಿಟಿ. ಡ್ರಿಪ್ ಥರ ಕೊಟ್ಟಿದ್ದೀವಿ ವಾಟರ್ ಕಲೆಕ್ಷನ್ ಡೈರೆಕ್ಟಾಗಿ. ಅಂದರೆ ಈ ಗ್ರೀನರಿಗೆ ಬರೀ ಇದು ಆನ್ ಮಾಡಿದ್ರೆ ಸಾಕು, ತನ್ನಷ್ಟೇ ಎಲ್ಲ ನೀರು ಹೌದು ಡ್ರಿಪ್ ಆಗಿಬಿಡುತ್ತೆ. ಹೌದು, ಓಕೆ ಓಕೆ, ಚೆನ್ನಾಗಿದೆ ಸರ್ ಇದು. ಹೌದು. ಇನ್ನೊಂದು ಅಂದರೆ ಇದು ಮೆಜರ್ಮೆಂಟ್ ಕಲ್ಲು ಅಂತದ್ದು ನೋಡ್ತಿರ್ಬೋದು ನೋಡಿ. ಇಲ್ಲೊಂದು ಕಲ್ಲಿಟ್ಟಿದ್ದಾರೆ, ಅಲ್ಲೊಂದು ಕಲ್ಲಿಟ್ಟಿದ್ದಾರೆ. ಸೈಟ್ ನಂಬರ್ ಕೂಡ ಮೆನ್ಷನ್ ಇದೆ, ಮಿಡ್ಲಲ್ಲಿ ಸೈಟ್ ನಂಬರು, ಅಲ್ಲಿ ಮೆಜರ್ಮೆಂಟ್ ಕಲ್ಲೂ ಇದೆ ನೋಡಿ. ಓಕೆ ಓಕೆ, ಫುಲ್ ಬೈಪರ್ಕೇಶನ್ ಆಗಿದೆ. ಸುತ್ತಮುತ್ತ ಕಾಂಪೌಂಡ್ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ, ಟ್ಯಾಂಕ್ ಫೆಸಿಲಿಟಿ ಇದೆ. ಸರ್ ಯಾವ ಏರಿಯಾ ಅಂದ್ರೆ ಇದು ಬೆತ್ತನಗೆರೆ, ನೆಲಮಂಗಲ ಟೌನ್ ಬೆತ್ತನಗೆರೆ ಸರ್. ನೋಡಿ ಅಲ್ಲಿ ಪಾರ್ಕ್ ಮಾಡಿದ್ದೀವಿ, ಅಲ್ಲೂ ಬಂದು CA ಅಮ್ಯೂನಿಟೀಸ್ ಮಾಡಿದ್ದೀವಿ ನಿಮಗೆ. ಅಲ್ಲಿ ಆ ಕಡೆ ಸೈಟ್ ಆಫೀಸ್ ಇದೆ, ನಿಮ್ಗೆ ಎಲ್ಲ ಥರದ ಸೌಲಭ್ಯನೂ ಇದೆ ಸರ್. ಸರ್ ಇವಾಗ ಪೆಂಡಿಂಗ್ ವರ್ಕ್ ಅಂತ ಏನಾದರೂ ಇದೆಯಾ? ಪೆಂಡಿಂಗ್ ವರ್ಕ್ ಏನೂ ಇಲ್ಲ, ಪೆಂಡಿಂಗ್ ಇರೋವಂಥದ್ದು ಏನು 1% ಏನೂ ಇಲ್ಲ. 100% ಹೌದೌದು. ಇನ್ನೇನಿದ್ರು ನಾವು ಮೇಂಟೆನೆನ್ಸ್ ಮಾಡ್ಕೊಂಡು ಹೋದ್ರೆ ಆಯ್ತು ಅಷ್ಟೇ, ಬೇರೆ ಯಾವ ಪೆಂಡಿಂಗ್ ವರ್ಕು ಇಲ್ಲ, ಎಲ್ಲ ಕ್ಲಿಯರ್ ಆಗಿದೆ. ನೀರೆಲ್ಲ ಕಡೆ ಸಪ್ಲೈ ಬರುತ್ತೆ? ಎಲ್ಲ ಈ ಸೈಟಿಗೆ ಸ್ವಲ್ಪ ಕಲೆಕ್ಷನ್ ಇದೆ, ಕಲೆಕ್ಷನ್ ಇದೆ. ಹೌದು, ಇದನ್ನ ನೋಡ್ತಾ ಇದ್ದೀವಿ, ನೀರು ಬರುತ್ತೆ ಅದರಲ್ಲಿ? ಹೌದು. ಬನ್ನಿ ನಿಮ್ಮ ವೀಕ್ಷಕರು ನೋಡಲಿ, ನೀರು ತೋರಿಸ್ಬಿಡಿ ಸರ್. 24 hours ವಾಟರ್ ಇದೆ. ನೋಡ್ತಿರ್ಬೋದು ವೀಕ್ಷಕರೇ, ಎಲ್ಲ ಸೈಟ್ಗೂ ವಾಟರ್ ಕನೆಕ್ಷನ್ ಇವರು ಕನೆಕ್ಷನ್ ಆಲ್ರೆಡಿ ಕೊಟ್ಟಿರೋದ್ರಿಂದ ನೀರು ಆಲ್ರೆಡಿ ಬರ್ತಾ ಇದೆ. ಸೊ ವಾಟರ್ಗೆಲ್ಲ ಏನು ತೊಂದರೆ ಇಲ್ಲ. ಸರ್ ಏನು ವಾಟರ್ ಬರೋವಂಥದ್ದು ಇದು? ಸೊ ಬೋರ್ವೆಲ್ ವಾಟರ್. ಹೌದು. ಓಕೆ, ಎಲ್ಲ ಸೈಟಲ್ಲೂ ನೀರು ಬರುತ್ತಲ್ವಾ? ಎಲ್ಲ ಸೈಟ್ ಈ ಸೈಟಿಗೆ ಕಲೆಕ್ಷನ್ ಇದೆ ಸರ್. ಒಟ್ಟಿನಲ್ಲಿ ಇಂಡಿವಿಜುವಲ್ ಯಾವ ಸೈಟ್ ಮಾಡಿದ್ದೀರಿ ಎಲ್ಲ ಬರುತ್ತೆ ನೀರು. ಹೌದು. ಸರ್ ಇವಾಗ ಡ್ರೈನೇಜ್ ಅಂತ ಎಲ್ಲ ಕನೆಕ್ಷನ್ ಇದೆಯಾ? ಡ್ರೈನೇಜ್ ಕನೆಕ್ಷನ್, ಡ್ರೈನೇಜು, ವಾಟರು, STPR, ಫುಟ್ಪಾತು, ಅದು ಎಲ್ಲ ಇದೆ ಸರ್. ಹೌದು. ಅಲ್ಲೊಂದು ನೋಡಿದ್ವಲ್ಲ ಸರ್, ಅದೇನದು? ಅದು ಕಾಮನ್ ಏರಿಯಾ ಬರುತ್ತೆ, ಅದು ಸಿವಿಕ್ ಕಮ್ಯುನಿಟೀಸ್ ಏರಿಯಾ. ನಿಮ್ಗೆ ಈ ಕಡೆ ಬಂದ್ಬಿಟ್ರೆ ನಿಮಗೆ ಪಾರ್ಕ್ ಬರುತ್ತೆ. ನಿಮಗೆ ಮುಂದೆ ಪಾರ್ಕ್ ಇದೆ, ಆ ಕಡೆ STPR ಇದೆ. STPನೂ ಕೊಟ್ಟಿದ್ದೀವಿ. ಅಂದರೆ ನೀವು ಏನಂದರೆ ಇದು ರೆಡಿ ಫಾರ್ ಕನ್ಸ್ಟ್ರಕ್ಷನ್, ಇಮಿಡಿಯೇಟ್ಲಿ ಬಂದು ಮನೆ ಕಟ್ಟಿ ವಾಸ ಇರುವಂಥ ಪ್ಲೇಸ್ ಇದು. ಏನು ಇಲ್ಲ, ಏನು ಇದೆ ಅಂತಲ್ಲ, ಎಲ್ಲನೂ ಇದೆ. ಇದ್ಬಿಟ್ಟು ಎಲ್ಲ ಆದ್ಮೇಲೆ ಲಾಂಚ್ ಮಾಡಿರೋದು. ಓಕೆ, ನೆಕ್ಸ್ಟ್ ಮನೆ ಕಟ್ಟೋದಕ್ಕೆ ಯಾರಾದರೂ ಪ್ಲಾನಿಂಗಲ್ಲಿ ಇದ್ದಾರೆ ಸರ್? ಹೌದು, 100% ಇದ್ದಾರೆ. ಸ್ವಲ್ಪ ದಿನದಲ್ಲಿ ಒಂದು 2-3 ಮನೆ ಸ್ಟಾರ್ಟ್ ಆಗುತ್ತೆ. ಹೌದು. ಓಕೆ, ಈಗ ಬುಕ್ಕಿಂಗ್ ಅಂತ ಬಂದರೆ ಹೇಗೆ ಸರ್? ಬುಕ್ಕಿಂಗ್ ಬಂದುಬಿಟ್ಟು ನಮ್ಮದು 10th. ಈಗ ಕಸ್ಟಮರ್ ಬಂದುಬಿಟ್ಟು ಇಷ್ಟ ಆಯಿತು, ಈಗ 54 ಇಷ್ಟ ಆಯಿತು, ಒಂದು 10,000 ರೂಪಾಯಿ ಕೊಟ್ಟು 7 days ಟೈಮ್ ಇರುತ್ತೆ ಡಾಕ್ಯುಮೆಂಟ್ಸಿಗೆ. ಒಂದು ಸೈಡ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದಮೇಲೆ 7 days ಆದಮೇಲೆ ಅವರು 25% ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೋಬೇಕು. ಆಮೇಲೆ ಲೋನು ಅಥವಾ ಇಮಿಡಿಯೇಟ್ಲಿ ಕ್ಯಾಶ್ ರಿಜಿಸ್ಟ್ರೇಷನ್ ಇತ್ತು, ಇಮಿಡಿಯೇಟ್ಲಿ ಮಾಡ್ಕೋಬೋದು. 10,000 ಬುಕ್ಕಿಂಗ್ ಅಮೌಂಟ್ ಇರುತ್ತೆ. ಹೌದು. ಕೆಲವರು ಇನ್ನೊಂದು ಸರ್, ನಿಮ್ಮ ಗ್ರಾಹಕ ಗಮನಕ್ಕೆ ಇನ್ನೊಂದು, ಇನ್ ಕೇಸ್ ಅವರಿಗೆ ಡಾಕ್ಯುಮೆಂಟ್ಸ್ ಎಲ್ಲ ಇಷ್ಟ ಆಗಿಲ್ಲ ಅಂದರೆ 100% ಕ್ಲಿಯರ್ ಟೈಟಲು ಇಷ್ಟ ಆಗಿಲ್ಲ ಅಂದರೆ ಅವ್ರ ರಿಫಂಡು ಇದೆ. ಹೌದು. 10,000 ಟೋಕನ್ ಇಲ್ಲ, ಅದು ಏನು ಟೋಕನ್ ಮಾಡಿರ್ತಾರೆ ಅದನ್ನು ರಿಫಂಡ್ ಮಾಡ್ತೀವಿ. 100% ರಿಫಂಡಬಲ್ ಆಗುತ್ತೆ. ಹೌದು. ಓಕೆ, ನೋಡ್ತಿರ್ಬೋದು ವೀಕ್ಷಕರೇ, ನೀವೇನೋ ಬುಕ್ಕಿಂಗ್ ಅಮೌಂಟ್ ಏನಾದರೂ ಕೊಟ್ಟಿದ್ರೆ 10,000, ಇನ್ ಕೇಸ್ ನಿಮ್ಮ ಸೈಟ್ ಇಷ್ಟ ಆಗಲಿಲ್ಲ ಅಂತಂದರೆ ನೀವು ಏನು ಅಮೌಂಟ್ ಕೊಟ್ಟಿರ್ತೀರಾ ಅದು 100% ನಿಮಗೆ ರಿಫಂಡಬಲ್ ಸಿಗುತ್ತೆ. ಅಂದರೆ 7 days ಒಳಗಡೆ ಏನಿದು 7 days ಒಳಗಡೆ ಡಿಸಿಷನ್ ತಗೋಬೇಕು. ಅದರಿಂದ ಒಂದು 2-3 ದಿನ ಹೆಚ್ಚು ಕಡಿಮೆ ಆಗ್ಬೋದು. ತೊಂದರೆ ಏನಿಲ್ಲ, ಹೇಳ್ತಾ ಇರೋ 7 days. 10 days ಟೈಮ್ ಕೊಡ್ತೀರಾ ಹೋಗ್ಲಿ? 10 days ಇರುತ್ತೆ. 7 to 10 days. ಓಕೆ, ನೋಡ್ತಿರ್ಬೋದು ವೀಕ್ಷಕರೇ, ಏನಾದ್ರು ಡೌಟ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಲೇಔಟಿಗೆ ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಇವ್ರದ್ದು ಆಫೀಸ್ ವಿಜಯನಗರದಲ್ಲಿ ಬರೋವಂಥದ್ದು. ಅವ್ರದ್ದು ಆಫೀಸ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿಗೆ ನೀವು ಎನ್ಕ್ವೈರಿ ಮಾಡ್ಕೊಂಡು ಕೂಡ ಬರ್ಬೋದು. ಆಫೀಸಿಗೆ ಒಂದ್ಸಲ ಭೇಟಿ ಮಾಡಿ. ಇಲ್ಲ ಲೇಔಟ್ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಲೇಔಟ್ಗೆ ವಿಸಿಟ್ ಮಾಡಿ. ಸೆಕ್ಯೂರ್ಡ್ ಆಗಿರೋ ಅಂಥದ್ದು ಲೇಔಟು. ಸೊ ಎಲ್ಲ ಥರ ಅಮ್ಯೂನಿಟೀಸ್ ಕೂಡ ಕೊಟ್ಟಿದ್ದಾರೆ. ಒಂದ್ಸಲಿ ಭೇಟಿ ಮಾಡಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಲೇಔಟ್ನ ಒಂದ್ಸಲಿ ವಿಸಿಟ್ ಮಾಡಿ. ಸರ್ ಇವಾಗ ಸೈಟ್ ವಿಸಿಟ್ ಅಂತ ಬಂದರೆ ಸೈಟ್ ವಿಸಿಟ್, ಫ್ರೀ ಸೈಟ್ ವಿಸಿಟ್ ಇದೆ ನಮ್ಮ ಕಂಪ್ನಿ ಕಡೆಯಿಂದ. ಫ್ರೀ ಸೈಟ್ ವಿಸಿಟು ಇದೆ. ಇನ್ನೊಂದು ಈಗ ನಂಬರ್ ಯಾರು ನೋಡಿ ಡಿಸ್ಪ್ಲೇ ನಂಬರ್ ನೋಡಿ ಯಾರು ನಿಮ್ಮ ಗ್ರಾಹಕ ಕಾಲ್ ಮಾಡ್ತಾರೆ, ಡೈರೆಕ್ಟ್ ನಾವು ಲೊಕೇಶನ್ ಕಳಿಸ್ತೀವಿ ವಾಟ್ಸಪ್ ಮುಖಾಂತರ. ಅದನ್ನು ಹಾಕ್ಕೊಂಡು ಇಲ್ಲಿಗೆ ಡೈರೆಕ್ಟಾಗೂ ಬರ್ಬೋದು. ಅಥವಾ ಗಾಡಿ ಇಲ್ಲ ಅಂದರೆ ಅವ್ರಿಗೆ ಕಾರ್ ಫೆಸಿಲಿಟಿ ಕೊಡ್ತೀವಿ. ನೀವೇ ಫ್ರೀ ವಿಸಿಟ್? ಹೌದು, ಸೈಟ್ ವಿಸಿಟ್ ಫ್ರೀ ಇದೆ. ಓಕೆ, ಆಫೀಸಿಗೆ ಭೇಟಿ ಮಾಡಿದ್ರೆ ಅಲ್ಲಿಂದ ನೀವೇ ಕರ್ಕೊಂಬಂದು ಲೇಔಟ್ ತೋರಿಸ್ತೀವಿ. ಹೌದು. ಓಕೆ ಸರ್, ಇನ್ನು ಬೇರೆ ಕಡೆ ಎಲ್ಲೆಲ್ಲಿದೆ ಸರ್ ಪ್ರಾಜೆಕ್ಟ್ ನಿಮ್ಮದು? ಸ್ವಲ್ಪ ನಮ್ಮ ಬೇರೆ ಬಂದುಬಿಟ್ಟು ದೊಡ್ಡಬಳ್ಳಾಪುರ ಟೌನ್ ಡಿ ಕ್ರಾಸ್ ಅಂತ ಕೇಳಿರ್ಬೋದು ನೀವು. ಡಿ ಕ್ರಾಸ್ ಅಲ್ಲಿ ಒಂದಿದೆ. ಅಲ್ಲೂ ಅಪ್ರೋಡ್ ಲೇಔಟ್ ಮಾಡ್ತಾ ಇದ್ದೀವಿ. 5 ಎಕರೆ ಅಪ್ರೋಡ್ ಲೇಔಟು. ಅದನ್ನು ಹೊಸ ಲಾಂಚ್.
ಅದೊಂದು ಚೆನ್ನಾಗಿದೆ. ಮತ್ತೊಂದು ನಿಮ್ದು ಆಲ್ರೆಡಿ ನೀವು ಇನ್ನೊಂದು ವಿಡಿಯೋ ಮಾಡಿದ್ರಿ ಕೆಂಗೇರಿ BBMP ಏಕಾತದ್ದು ಒಂದು ನಡೀತಾ ಇದೆ. ಆಲ್ಮೋಸ್ಟ್ ನಿಮ್ಮ ಗ್ರಾಹಕರೆಲ್ಲ ಕ್ಲೋಸ್ ಮಾಡಿದ್ದಾರೆ. ಇನ್ನೊಂದು 15 ಸೈಟ್ ಇದೆ, ಅದರಲ್ಲಿ ಅವೈಲೇಬಲ್ ಇದೆ. ಪ್ರೆಸೆಂಟ್ ಇರೋದಲ್ಲ 15 ಸೈಟ್ ಅಷ್ಟೇ ಇದೆ, ಸೇಲ್ ಸೇಲ್ ಆಗಿಬಿಟ್ಟಿದೆ. ಹೌದು, ಆಲ್ಮೋಸ್ಟ್ ನಿಮ್ಮ ಗ್ರಾಹಕರಿಗೆ ನಾವು 1 ಲಕ್ಷ ರೂಪಾಯಿ ಸ್ಪಾಟ್ ಡಿಸ್ಕೌಂಟು ಕೊಟ್ಟಿದ್ದೀವಿ, ಇದರಲ್ಲೂ ಕೊಡ್ತಾ ಇದ್ದೀವಿ. ಸರ್ ಲೇಔಟ್ ಅಮ್ಯುನಿಟೀಸ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀರಾ. ಸೊ ಫೈನಲ್ ಆಗಿ ಪ್ರೈಸ್ ಅಂತ ಬಂದರೆ ಏನು ಕೊಡ್ತೀವಿ? ಪ್ರೈಸ್ ಬಂದುಬಿಟ್ಟು ಸರೌಂಡಿಂಗ್ ಎಲ್ಲ ಸ್ವಲ್ಪ ಜಾಸ್ತಿನೇ ಓಡ್ತಾ ಇದೆ. ಬಟ್ ನಾವು ನಾರ್ಮಲ್ ಆಗಿ ಒಂದು ಕೋಟ್ ಮಾಡಿದ್ದೀವಿ. ಇದು ಪರ್ ಕಾರ್ಪೆಟ್ ಬಂದುಬಿಟ್ಟು 2650 ರೂಪಾಯಿ ಇದೆ, ನೆಗೋಷಿಯಬಲು. ಅದು ನಿಮ್ಮ ಗ್ರಾಹಕರಿಗೆ ರಾಜ್ ಪ್ರಾಪರ್ಟಿ ಗ್ರಾಹಕರು ನೋಡ್ಕೊಂಡು ಬಂದರೆ ಅವ್ರಿಗೆ ಒಂದು 1 ಲಕ್ಷ ರೂಪಾಯಿ ಸ್ಪಾಟ್ ಡಿಸ್ಕೌಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಡಿಸ್ಕೌಂಟ್ ಕೂಡ ಸಿಗುತ್ತಾ? ಡಿಸ್ಕೌಂಟ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದಾಗೇನೆ. ಹೌದು, ಅಲ್ಲೂ ಹೇಳಿದ್ವಿ, ಅಲ್ಲಿ ಕೊಟ್ಟಿದ್ದೀವಿ ಕೂಡ, ಇಲ್ಲೂ ಹೇಳ್ತಾ ಇದ್ದೀವಿ, ಕೊಡ್ತೀವಿ ಕೂಡ. ಓಕೆ, ಹೌದು. ಎಷ್ಟಂದ್ರೆ ಪ್ರೈಸು? 2650, 2650. ನೆಗೋಷಿಯಬಲ್ ಆಗುತ್ತಲ್ವಾ? ನೆಗೋಷಿಯಬಲ್ ಇದೆ, ಫಿಕ್ಸ್ಡ್ ಏನಿರಲ್ಲ. ಇಲ್ಲ ಸ್ಟ್ರೈಟ್ಲಿ ನೆಗೋಷಿಯಬಲ್ ಇದೆ. ಅದರಲ್ಲಿ 1 ಲಕ್ಷ ಫ್ಲಾಟ್ ಡಿಸ್ಕೌಂಟ್ ಬೇರೆ. ಹೌದು ಅಲ್ವಾ? ಹೌದು. ಸೊ ವಿಸಿಟ್ ಡಿಸ್ಕೌಂಟ್ ಅಂದರೆ 2650. ನೋಡಿ ಇಷ್ಟ ಆಯಿತು ಅಂದರೆ ಅವರಿಗೆ 1 ಲಕ್ಷ ರೂಪಾಯಿ ಡಿಸ್ಕೌಂಟು. 1 ಲಕ್ಷ ಡಿಸ್ಕೌಂಟ್. ಹೌದು. ಓಕೆ, ಫ್ರೀ ವಿಸಿಟ್ ಕೂಡ ನಿಮ್ಮ ಕಡೆಯಿಂದ? ನಮ್ಮ ಕಡೆನೇ ಇದೆ. ಹೌದು, ಕಸ್ಟಮರ್ ಒಳ್ಳೆ ಸರ್ವಿಸ್ ಕೊಡಬೇಕು ಅಂತ ನಿಮ್ಮ ಒಂದು ಹೌದು. ಆಲ್ಮೋಸ್ಟ್ ಕೊಟ್ಟಿದ್ದೀವಿ ಎಲ್ಲ ಲೇಔಟಲ್ಲೂ, ಇಲ್ಲೂ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ, ಕೊಡ್ತೀವಿ ಕೂಡ. ಓಕೆ, ಫ್ಯೂಚರ್ಗೆ ದೊಡ್ಡಬಳ್ಳಾಪುರದ ಲೇಔಟ್ ಮಾಡಿದ್ದೀವಿ ಅಂತಂದರೆ ಅದನ್ನು ವಿಡಿಯೋ ಮಾಡ್ಬೋದಲ್ವಾ? ಹೌದು, ನೀವು ಹೌದು ಅದನ್ನು ಮಾಡ್ಬೋದು. ಅದನ್ನು ಇವಾಗ ಲಾಂಚ್ ಮಾಡಿದ್ದೀವಿ. ಈಗ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗಿದೆ. ಅದನ್ನು ಅಪ್ರೋಡ್ ಲೇಔಟೇ, 5 ಎಕರೆ ಅಪ್ರೋಡ್ ಲೇಔಟ್ ಬರುತ್ತೆ. ಅಲ್ಲೂ ವಾಟರ್ ಟ್ಯಾಂಕು, ಡ್ರೈನೇಜು, STPR ಎಲ್ಲ ಇಲ್ಲೆಲ್ಲ ಏನಿದೆ ಸೇಮ್ ಫೆಸಿಲಿಟಿ ಅಲ್ಲೂ ಬರುತ್ತೆ. ಸೇಮ್. ಹೌದು. ಅದು ಏನು BMRD ಬರುತ್ತೆ? ಅದು ಬಯಪ್ಪ ಅಪ್ರೋಡ್ ಬರುತ್ತೆ, ದೊಡ್ಡಬಳ್ಳಾಪುರ ಟೌನ್ ಲಿಮಿಟು. ಸರ್, ಈ ಲೇಔಟ್ನ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಸೊ ನಿಮಗೂ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಈ ಲೇಔಟ್ನ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಲೇ ಅನ್ಕೊತೀನಿ. ಸೊ ನಿಮಗೆ ಒಂದು ಚೂರಾದರೂ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಲೀಗಲ್ನ ಒಂದ್ಸಲಿ ನೀಟಾಗಿ ಚೆಕ್ ಮಾಡಿಸ್ಕೊಳ್ಳಿ. ಯಾವುದೇ ಪ್ರಾಪರ್ಟಿ ನೀವು ಖರೀದಿ ಮಾಡ್ತೀನಿ ಅಂತಂದರೆ ಮೇನ್ ಇಂಪಾರ್ಟೆಂಟೇ ಲೀಗಲು. ಸೊ ನಿಮ್ಮ ಲಾಯರ್ ಯಾರಿತ್ತು ಅಂದರೆ ಲೀಗಲ್ ಒಪಿನಿಯನ್ ತೊಗೊಳ್ಳಿ. ಓಕೆ ಆಯಿತು ಅಂತಂದರೆ ಆಮೇಲೆ ನೀವು ಪರ್ಚೇಸ್ ಮಾಡಿ ಅಂತ ಹೇಳ್ತಾ, ಇದೇ ಥರ ಪ್ರಾಪರ್ಟಿ ರಿಲೇಟೆಡ್ ಆಗಿರೋ ವೀಡಿಯೋಗಳನ್ನ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.